ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ಕುಬೇರ ಕರಜಗಿ ಗ್ರಾಮದಲ್ಲಿ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿರುವ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ರೈತನಿಗೂ ಅವಿನಾಭಾವ ಸಂಬಂಧವಿದ್ದು ಎತ್ತಿನ ಗಾಡಿ ಓಟದ ಸ್ಪರ್ಧೆ ರೈತರಿಗೆ ಮನರಂಜನೆಯ ಜೊತೆಗೆ ಕ್ರೀಡಾ ಸ್ಫೂರ್ತಿ ನೀಡುತ್ತದೆ. ರೋಮಾಂಚನಗೊಳಿಸಿದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ತಮ್ಮ ಸಂಗಾತಿ ಎತ್ತುಗಳಿಗೆ ಬಾರುಕೋಲಿನಿಂದ ಪಳಿರನಿ ಸದ್ದು ಹೊರಡಿಸಿದ ರೈತರು ಗಾಡಿಯನ್ನ ಗೆಲುವಿನ ಗೆರೆಯತ್ತ ಓಡಿಸುತ್ತಿದ್ದರೆ ಅಕ್ಕಪಕ್ಕದ ನೆರೆದಿದ್ದ ಜನಸ್ತೋಮ ಕೇಕೆ ಹಾಕಿ ರೈತರಿಗೆ ಮತ್ತಷ್ಟು ಹುಮ್ಮಸ್ಸು ನೀಡುತ್ತಿತ್ತು. ಗೆರೆ ದಾಟಿದ ಬಹುಮಾನಕ್ಕೆ ಅರ್ಹರಾದ ಎತ್ತುಗಳು ಮತ್ತು ರೈತನನ್ನು ಮುತ್ತಿಕೊಂಡ ಜನ ಜಯಘೋಷಣೆ ಮೊಳಗಿಸಿದರು. ಸ್ಪರ್ಧೆಯಲ್ಲಿ 13 ಎತ್ತಿನ ಗಾಡಿಗಳು ಭಾಗವಹಿಸಿದ್ದವು. ಸ್ಪರ್ಧೆಯಲ್ಲಿ ಎಳೆಹೋರಿಗಳು ಮಿಂಚಿನಂತೆ ಓಡಿ ನೆರೆದವರಿಂದ ಶಭಾಸ್ಗಿರಿ ಗಿಟ್ಟಿಸಿದವು. ಕ್ವಾಜಾ ಸೈಫನ್ ಮುಲ್ಕ್ ಹಾಗೂ ಶ್ರೀ ಯಲ್ಲಲಿಂಗೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಜಶೇಖರ ಅಪ್ಪಾರಾವ್ ಜಿಡ್ಡಗಿಯವರ ಅನುಪಸ್ಥಿತಿಯಲ್ಲಿ ಚಂದ್ರಕಾಂತ್ ಉಪ್ಪಿನ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸ್ಪರ್ಧೆಯಲ್ಲಿ ಕಮಿಟಿ ವತಿಯಿಂದ ಪ್ರಥಮ ಬಹುಮಾನ 15,000, ರಾಜಶೇಖರ್ ಜಿಡ್ಡಗಿ ವತಿಯಿಂದ ದ್ವಿತೀಯ ಬಹುಮಾನ 10,000, ಸೈಫನ್ ಸಾಬ್ ಚೌಧರಿ ವತಿಯಿಂದ ತೃತೀಯ ಬಹುಮಾನ ವಿತರಣೆ 5,000 ರೂಪಾಯಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಸೇವೆ ಸಲ್ಲಿಸುವಂತಹ ಪ್ರಕಾಶ್ ಕಲಶೆಟ್ಟಿ ಹಾಗೂ ಈರಣ್ಣ ಕಂಬಾರ, ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಜಯಗಳಿಸಿದ ನಬೀಲಾಲಾ ಜಮಾದಾರ, ದ್ವಿತೀಯ ಸ್ಥಾನ ಜಯಗಳಿಸಿದ ಇಸಾಕ್ ಮೊಹಮ್ಮದ್ ಸಾಬ್ ಜಮಾದಾರ, ತೃತೀಯ ಸ್ಥಾನ ಜಯಗಳಿಸಿದ ದಸ್ತಗಿರ ಹಳ್ಯಾಳ್. ಈ ಸಂದರ್ಭದಲ್ಲಿ ಸದ್ದಾಂ ಪ್ಯಾಟಿ, ಅಬ್ದುಲ್ ಗುತ್ತೇದಾರ್, ಮೆಹಬೂಬ್ ಮುಜಾವರ್, ಮಲ್ಕಣ ಪರೀಟ, ಶಿವಾನಂದ ಕಲಕೋಟ, ಶಿವಾನಂದ ಕೋನಳ್ಳಿ, ಜಾಫರ್ ಗುತ್ತೇದಾರ್, ವಾಹಿದಾ ಪ್ಯಾಟಿ, ಸೈಫನ್ ಆಲಮೀಲಾ, ಸಿದ್ದರಾಮ ರೇವೂರ, ನಾಗಪ್ಪ ಭಜಂತ್ರಿ, ತಾರು ರಾಠೋಡ್ ಇನ್ನಿತರರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.